ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ದು ದಾವಣಗೆರೆ. ನಾನು ದಾವಣಗೆರೆ ಬಂದಿದ್ದೆ. ನಮ್ಮಮ್ಮ 2 kg ಬೆಣ್ಣೆ ತಗೊಂಡಿದ್ದಾರೆ. ಬೆಣ್ಣೆ ಹೇಗೆ ಕಾಸೋದು ಅಂತ ನೋಡೋಣ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಇದು 2 kg ಬೆಣ್ಣೆ. ಬೆಣ್ಣೆ ಹೊರಗಡೆಯಿಂದ ತಗೊಂತೀವಿ, ಬೆಣ್ಣೆ ತಂದು ಕೊಡ್ತಾರೆ ನಮಗೆ. ನನ್ನ ಪಾತ್ರೆಯಲ್ಲಿ 2 kg ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಹಾಕಿ ಕರಗಿಸ್ಕೊಬೇಕು ಸ್ವಲ್ಪ ಹೊತ್ತು. ನೋಡಿ ಫ್ರೆಂಡ್ಸ್, ಬೆಣ್ಣೆ ಕರಗಿಸ್ತಿದ್ದೀನಿ. ಈ ತರ ಸ್ಪೂನ್ ಅಲ್ಲಿ ಗೂರಾಡ್ತಾನೆ ಇರಬೇಕು ಬೆಣ್ಣೆನ. ನೋಡಿ ಫ್ರೆಂಡ್ಸ್, ಬೆಣ್ಣೆ ಕರಗ್ತಿದೆ, ನೋಡ್ತಿದ್ದೀರಲ್ಲ. ಈ ತರ ಬೆಣ್ಣೆ ಕರಗಬೇಕು. ಕರಗಿದ್ಮೇಲೆ ನಾವು ಸೋಸ್ಕೊಬೇಕು. ಯಾಕೆ ಅಂದ್ರೆ ಬೆಣ್ಣೆಯಲ್ಲಿ ಕಸ್ತಿರುತ್ತೆ ಫ್ರೆಂಡ್ಸ್. ಬೇರೆ ಪಾತ್ರೆಯಲ್ಲಿ ಸೋಸ್ಕೊಂತಿದ್ದೀನಿ ನಾನು ಇವಾಗ. ಬೆಣ್ಣೆ ಕಾಸಕ್ಕೆ ಏನೇನ್ ಸಾಮಗ್ರಿ ಬೇಕು ಹೇಳ್ತೀನಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಸ್ವಲ್ಪ ಬೇಕು ಜಜ್ಜಿದ್ದು, ನುಗ್ಗೆ ಸೊಪ್ಪು ಸ್ವಲ್ಪ ಬೇಕು, ಖಾರ ಪುಡಿ ಸ್ವಲ್ಪ, ಮೆಂತೆ ಪುಡಿ ಸ್ವಲ್ಪ, ಅರಿಶಿಣದೆಲೆ 2, ವಿಳೆದೆಲೆ 1, ಮೆಣಸಿನ್ಕಾಯಿ ಸ್ವಲ್ಪ ಬೇಕು. ನಾವು ಬೆಣ್ಣೆ ಪಾತ್ರೆಗೆ ಇವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೇಗೆ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಮಿಕ್ಸ್ ಮಾಡ್ತಾನೆ ಇರಬೇಕು. ಹಂಗೆ ಮಾಡಿದ್ರೆ ಬೆಣ್ಣೆ ತುಪ್ಪ ಚೆನ್ನಾಗಿ ಬರುತ್ತೆ. ಬೆಣ್ಣೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಕುದಿತೈತೆ, ಚೆನ್ನಾಗಿ ಮಳ್ತೈತೆ. ನೋಡಿ ಫ್ರೆಂಡ್ಸ್, ಕಲರ್ ಚೇಂಜ್ ಆಗಿದೆ, ತುಪ್ಪ ಬಂದಿದೆ ಅನ್ಸುತ್ತೆ. ಚೆನ್ನಾಗಿ ಮಳ್ಬೇಕಾದ್ರೆ ನಾವು ಇವಾಗ ಬೆಳ್ಳುಳ್ಳಿ ಹಾಕ್ಬೇಕು. ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನೀರು ಚುಮ್ಸ್ಬೇಕು. ನೀರು ಚುಮ್ಸಿದ್ರೆ ತುಪ್ಪ ಬಂದಿದೆ ಅಂತ ಗೊತ್ತಾಗುತ್ತೆ. ಕರ ಶಬ್ದ ಬರುತ್ತೆ. ಬಂದ್ಮೇಲೆ ಎಲ್ಲ ಸಾಮಗ್ರಿಗಳು ಹಾಕ್ಬೇಕು. ನುಗ್ಗೆ ಸೊಪ್ಪು, ಅರಿಶಿಣದೆಲೆ, ವಿಳೆದೆಲೆ, ಮೆಣಸಿನ್ಕಾಯಿ, ಮೆಂತೆ ಪುಡಿ ಹಾಕ್ಬೇಕು. ಖಾರದ ಪುಡಿ ಸ್ವಲ್ಪ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ತುಪ್ಪ. ತುಪ್ಪ ರೆಡಿ ಆಗಿದೆ. ಇವಾಗ ಮುಚ್ಚಬೇಕು. ತುಪ್ಪ ಮಾಡೋಕ್ಕೆ 3/4 ಗಂಟೆ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಬೆಣ್ಣೆ ಇದ್ದಾಗ ಮನೇಲಿ ಒಂದ್ಸಲಿ ತುಪ್ಪ ಮಾಡಿ ಟ್ರೈ ಮಾಡಿ. ತುಪ್ಪ ಹೆಲ್ತ್ಗೆ ಒಳ್ಳೇದು. ತುಪ್ಪ ತಿಂದರೆ ಡೈಜೆಷನ್ಗೆ ಒಳ್ಳೇದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಡೈಲಿ ಕಿಚನ್ ವಿಡಿಯೋಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಬಾಯ್ ಫ್ರೆಂಡ್ಸ್.